ಶರಣ ಗಟ್ಟಿವಾಳೆಗಳ ಒಂದು ವಚನ. ಅವನಿ ಅಂಬರ ಉದಯಿಸದಂದು ಒಂದು ತುಂಬಿದ ಕೊಡನ ಕಂಡೆ. ಆ ಕೊಡನ ನೆತ್ತಿದವರಿಲ್ಲ, ಇಳುಹಿದವರಿಲ್ಲ. ಆ ಕೊಡ ತುಳುಕಿದಲ್ಲಿ ಒಂದು ಬಿಂದು ಕೆಳಕ್ಕೆ ಸಿಡಿಯುತ್ತ ಕಂಡೆ. ಆ ಬಿಂದುವಿನಲ್ಲಿ ಅನಂತ ದೇವತಾ ಮೂರ್ತಿಗಳು ಹುಟ್ಟಿತ್ತ ಕಂಡೆ. ಇದು ಕಾರಣ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗನ ಲೀಲಾಮೂಲವ ಕಂಡು ಇಲ್ಲ ಇಲ್ಲವೆನ್ನುತ್ತಿರುದೆನು. ಗೋಳೂರು ಸಿದ್ದವೀರಣ್ಣ ಒಡೆಯರು ಮೊದಲಿಗೆ ಶೂನ್ಯ ಸಂಪಾದನೆಯಲ್ಲಿ ಗಟ್ಟಿವಾಳೆಯ ವಚನಕಾರರನ್ನು ಸೇರಿಸ್ತಾರೆ. ಇವರು ಮದ್ದಳೆ ನುಡಿಸುವ ಮೂಲಕ ನರ್ತನವನ್ನು ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಅಂತ. ಸುಮಾರು 147 ವಚನಗಳು ಇವ್ರದ್ದು ನಮಗೆ ಸಿಕ್ಕಿವೆ. ಅಲ್ಲದೆ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುಗಳಿಂದ ಪ್ರಶಂಸೆಗೆ ಒಳಗಾದಂತಹ ಒಬ್ಬ ಹಿರಿಯ ಅನುಭವಿ ವಚನಕಾರ. ಈ ವಚನದಲ್ಲಿ ಗಟ್ಟಿವಾಳೆಯವರು ತಮ್ಮ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಸೃಷ್ಟಿಯ ಉಗಮ ಹೇಗಾಯಿತು ಅಂತೇಳಿ ಗ್ರಹಿಸಿರುವುದನ್ನು ಬರಿತಾ ಹೋಗ್ತಾರೆ. ಆಧ್ಯಾತ್ಮವು ಈ ನಂಬಿಕೆಯನ್ನು ಮೀರಿದಂತಹ ಸ್ಥಿತಿ, ಅಂದರೆ ಅದು ಆತ್ಮಕ್ಕೆ ಸಂಬಂಧಿಸಿರತಕ್ಕಂಥದ್ದು. ಪ್ರತಿಯೊಬ್ಬರ ಆತ್ಮಶಕ್ತಿ ಕೂಡ ಭಿನ್ನ ಆಗಿರೋದ್ರಿಂದ ಆಧ್ಯಾತ್ಮವನ್ನು ವ್ಯಾಖ್ಯಾನಿಸಬೇಕಾದ್ರೆ ಆತ್ಮ ಶೋಧನೆ ಕಡೆಗೆ ಆಸಕ್ತಿ ಇರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ವಚನಕಾರರ ನಿಲುವು ನಿರಾಕಾರೂಪ ಪಡೆದ ಬಗೆಯನ್ನು ಗಟ್ಟಿವಾಳೆಗಳು ಇಲ್ಲಿ ಹಲವಾರು ಹೋಲಿಕೆ ರೂಪಕಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ಅವನಿ ಅಂದರೆ ಭೂಮಿ, ಅಂಬರ ಅಂದರೆ ಆಕಾಶ. ಈ ಭೂಮಿ ಮತ್ತು ಆಕಾಶ ಉದಯಿಸದಂದು, ಅಂದರೆ ಉದಯಿಸದ ಸಮಯದಲ್ಲಿ ಒಂದು ತುಂಬಿದ ಅಂದರೆ ಪೂರ್ಣಗೊಂಡಂತಹ ಕೊಡವನ್ನು ನೋಡಿದೆ ಅಂತ ಹೇಳ್ತಾರೆ. ಇದರ ಅರ್ಥ ಸೃಷ್ಟಿಯ ವಿಕಾಸ ಕ್ರಿಯೆಯಲ್ಲಿ ನಿರ್ದಿಷ್ಟವಾದ ಕಾಲಮಾನ ಇಲ್ಲ ಅಂತ ಅರ್ಥ. ಅಂದರೆ ಈಗ ವಿಜ್ಞಾನದಲ್ಲಿ ಭೂಮಿಯ ವಿಕಾಸ ಕ್ರಿಯೆಯ ಬಗೆಗೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂತಹ ಕೆಲವೊಂದು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೀವಿ. ಅದನ್ನೇ 12ನೇ ಶತಮಾನದಲ್ಲಿ ಗಟ್ಟಿವಾಳೆಗಳು ಹೇಳ್ತಾರೆ, ಈ ವಿಕಾಸ ಕ್ರಿಯೆಯಲ್ಲಿ ನಿರ್ದಿಷ್ಟವಾದ ಯಾವುದೇ ಕಾಲಮಾನ ಇರಲಿಲ್ಲ ಅಂತ. ಅಂದರೆ ಅದು ಭೂಮಿ ಮತ್ತು ಆಕಾಶದ ಪರಿಕಲ್ಪನೆಯನ್ನು ಕೂಡ ಮೀರಿದಂಥದ್ದು. ಅಲ್ಲಿ ಪೂರ್ಣವಾದ, ಅಂದರೆ ಎಲ್ಲ ಶಕ್ತಿಯನ್ನು ತನ್ನೊಳಗೆ ಗರ್ಭೀಕರಿಸಿಕೊಂಡಿರ್ತಕ್ಕಂತಹ, ಅಂದರೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕೊಡವನ್ನು ನೋಡ್ತಾರೆ. ಆ ಕೊಡವನ್ನು ಯಾರೂ ಕೂಡ ಎತ್ತಿದವರೂ ಇಲ್ಲ, ಯಾರೂ ಕೂಡ ಇಳಿಸಿದವರೂ ಇಲ್ಲ. ಅದು ತಂತಾನೇ ಆವಿರ್ಭವಿಸಿರ್ತಕ್ಕಂತಹ ಒಂದು ಕೊಡ ಅಂತ ಹೇಳ್ತಾರೆ. ಅಂದರೆ ಈ ಲೋಕ ಸೃಷ್ಟಿಕರ್ತನಿಲ್ಲದೆ ಇರತಕ್ಕಂತಹ ಒಂದು ಸ್ವಯಂಭೂ ಸ್ಥಿತಿಯಲ್ಲಿ ಈ ಲೋಕ ನಿರ್ಮಾಣ ಆಗಿದೆ ಅಂತ ಅನ್ನುವಂಥದ್ದು. ಈ ಕೊಡ ತುಳುಕಿದಾಗ ಒಂದು ಹನಿ, ಅಂದರೆ ಒಂದು ಬಿಂದು ಸಿಡಿತಂತೆ. ಆ ಬಿಂದುವಿನಿಂದ ಅನಂತ ದೇವಾನುದೇವತೆಗಳು ಹುಟ್ಟಿದರು. ಇದೇ ಸೃಷ್ಟಿಯ ಅಥವಾ ಜ್ಞಾನೋದಯಕ್ಕೆ ನಾಂದಿ ಆಯಿತು ಅಂತೇಳಿ ಗಟ್ಟಿವಾಳೆಗಳು ಇಲ್ಲಿ ಹೇಳ್ತಾರೆ. ಲೋಕವನ್ನು ನಾವು ಪ್ರಾಯೋಗಿಕ ಪರೀಕ್ಷೆ ಮೂಲಕ ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೀವಿ. ವಿಜ್ಞಾನ ಅಂದರೆ ಪ್ರಯೋಗ, ಪ್ರಯೋಗ ಅಂದರೆ ವಿಜ್ಞಾನ. ಪ್ರಯೋಗಕ್ಕೆ ಯಾವುದು ನಿಲುಕುವುದಿಲ್ಲ, ಅದ್ಯಾವುದು ಸತ್ಯ ಅಲ್ಲ ಅನ್ನುವಂತಹ ನಿಲುವು ಇವತ್ತಿರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಪ್ರಯೋಗಕ್ಕೆ ಒಳಪಡಿಸಿಯೇ ಇದು ಸತ್ಯ ಅಂತೇಳಿ ನಂಬುವಂತಹ ಕಾಲ. ಇಲ್ಲಿ ಗಟ್ಟಿವಾಳೆಗಳು ಕೂಡ ಅದನ್ನು ಹೇಳ್ತಾರೆ. ಜ್ಞಾನೋದಯ ಅಂತಕ್ಕಂಥದ್ದು ಸೃಷ್ಟಿಕರ್ತನನ್ನು ಅಥವಾ ಯಾವುದೇ ವ್ಯಕ್ತಿಯನ್ನು ಅದು ಅವಲಂಬಿಸಿಲ್ಲ. ಸೂಕ್ಷ್ಮ ಗ್ರಹಿಕೆಯ ಮೂಲಕ ಗಳಿಸಿಕೊಳ್ಳುವ ಜ್ಞಾನ ಅದು ಎಲ್ಲಕ್ಕಿಂತ ಮಿಗಿಲಾದುದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಸೃಷ್ಟಿಯ ಬಗೆಗೆ ಇರತಕ್ಕಂತಹ ಹಲವಾರು ಬಗೆಯ ಪೌರಾಣಿಕ ನಂಬಿಕೆಗಳನ್ನು ನಿರಾಕರಿಸಿ ಒಂದು ಪೂರ್ಣವಾದ ಒಂದು ತತ್ವ ಇತ್ತು. ಆ ತತ್ವವೇ ಸಕಲ ಜೀವಜಗತ್ತಿನ ಜ್ಞಾನೋದಯಕ್ಕೆ ಮೂಲ ಹೇತುವಾಗಿದೆ. ಉದಾಹರಣೆಗೆ ಇವತ್ತು ಬಾಹ್ಯಾಕಾಶದ ಬಗೆಗೆ ನಾವು ಅಧ್ಯಯನ ಮಾಡಬೇಕಾದಾಗ ಒಂದು ಕೊಠಡಿ ಒಳಗಡೆ ಕೂತ್ಕೊಂಡು ಪುಸ್ತಕಗಳನ್ನು ಅಥವಾ ಇನ್ಯಾವುದೇ ಅಂತರ್ಜಾಲದ ಮೂಲಕ ನಾವು ಸಂಶೋಧನೆಗಳನ್ನು ಮಾಡಿದ್ರೆ ಬಾಹ್ಯಾಕಾಶದ ಅರಿವು ನಮಗೆ ಆಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಆಕಾಶವನ್ನು ಪ್ರತಿನಿತ್ಯ ನಾವು ನೋಡಬೇಕು. ಅಲ್ಲಿರತಕ್ಕಂತಹ ಗ್ರಹಗಳ ಬಗೆಗೆ, ಆಕಾಶಕಾಯಗಳ ಬಗೆಗೆ ಸೂಕ್ಷ್ಮ ಅವಲೋಕನದ ಮೂಲಕ ಅವುಗಳನ್ನು ಗ್ರಹಿಸ್ತಾನೆ ನಮಗೆ ಆಕಾಶದ ಬಗೆಗೆ, ಬಾಹ್ಯಾಕಾಶದ ಬಗೆಗೆ ಒಂದು ಕಲ್ಪನೆ ಮೂಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಮ್ಮೆಲ್ಲ ಸಂಶೋಧನೆಗಳಿಗೆ ಮೂಲ ಕಾರಣ ಆಗ್ತದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ.
ಅಂದರೆ ಪ್ರತಿಯೊಂದನ್ನು ಕೂಡ ನಾವೇನು ಮಾಡಬೇಕು, ಅವಲೋಕನ ಮಾಡಬೇಕು ಅಂತೇಳಿ. ಆ ಅವಲೋಕನ ಕ್ರಿಯೆಗೆ ಒಳಪಟ್ಟಾಗ ನಮಗೆ ಸ್ವಯಂಭೂ ಸ್ಥಿತಿಯಲ್ಲಿ ಜ್ಞಾನೋದಯ ಅನ್ನುವಂತಹ ಸೂಕ್ಷ್ಮ ಗ್ರಹಿಕೆ ನಮಗೆ ಉಂಟಾಗ್ತದೆ. ಆ ಸೂಕ್ಷ್ಮ ಗ್ರಹಿಕೆಯೇ ಈ ಸೃಷ್ಟಿಯ ವಿಕಾಸ ಕ್ರಿಯೆಯ ಮೂಲ ಹೇತು ಅನ್ನುವಂಥದ್ದು ಗಟ್ಟಿವಾಳೆಯನ ತಿರುಳಾಗಿದೆ. ಈ ವಚನದಲ್ಲಿ ಸೃಷ್ಟಿಯ ವಿಕಾಸ ಕ್ರಿಯೆ ಬಗ್ಗೆ ಇರತಕ್ಕಂತಹ ಪೌರಾಣಿಕ ನಂಬಿಕೆಗಳನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಸ್ವಯಂ ಗ್ರಹಿಸಿಕೊಳ್ಳುವಂತಹ ಜ್ಞಾನವೇ ಅತಿ ಶ್ರೇಷ್ಠ ಅಂತ ಹೇಳಿರುವಂಥದ್ದು ಈ ಒಂದು ವಚನದ ಪ್ರಮುಖ ಸಾರ ಅಂತೇಳಿ ತಿಳಿಬಹುದು. ವಚನಕಾರರು ಭಕ್ತಿಯ ಜೊತೆಗೆ ಆಧ್ಯಾತ್ಮವನ್ನು ಕೂಡ ಮೇಲ್ಮಟ್ಟಕ್ಕೆ ಹೇರಿಸಿದಂತಹ ಹಿರಿಮೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಸಾಮಾಜಿಕ ವ್ಯವಸ್ಥೆಯ ಪ್ರತಿಯೊಂದು ಅಂಶಗಳನ್ನು ಕೂಡ ಅವರು ಹೇಗೆ ಪ್ರಶ್ನೆ ಮಾಡ್ತಾನೆ ಬಂದರು, ಅದೇ ರೀತಿ ಸೃಷ್ಟಿಯ ವಿಕಾಸ ಕ್ರಿಯೆಯ ಬಗ್ಗೆಯೂ ಕೂಡ ತಮ್ಮ ಗಮನವನ್ನು ಹರಿಸಿರುವಂತಹ ವಿಶಿಷ್ಟ ಮನೋಧರ್ಮ ಗಟ್ಟಿವಾಳೆಗಳ ಈ ವಚನದಲ್ಲಿ ನಮಗೆ ಅಭಿವ್ಯಕ್ತವಾಗಿರುವುದನ್ನು ತಿಳಿಯಬಹುದಾಗಿದೆ.